आख्याहि मे को भवानुग्ररूपो नमोऽस्तु ते देववर प्रसीद। विज्ञातुमिच्छामि भवन्तमाद्यन् न हि प्रजानामि तव प्रवृत्तिम्। आख्याहि ಶ್ಲೋಕ ಪ್ರಾರಂಭ ಆಗ್ತಾ ಇದೆ. ದೀರ್ಘ ಸ್ವರಾಕ್ಷರ ಆದಿಂದ ಆ ದೀರ್ಘ ಹೇಳಿ ಅದ್ರ ಮೇಲೆ ಆಘಾತ ಬರಬೇಕು. ಆಖ್ಯಾಹಿ ಆಖ್ಯಾಹಿ ಮೇಕೋ ಮೇಕೋ ಎರಡು ದೀರ್ಘ. ಭವಾನುಗ್ರರೂಪೋ ನು ಮೇಲೆ ಆಘಾತ. ಭವಾನುಗ್ರರೂಪೋ ನಮೋऽस्तु ते ते ದೀರ್ಘ. ದೇವವರ ಪ್ರಸೀದ ದೇವವರ ಶಬ್ದದಲ್ಲಿ ರ ಮೇಲೆ ಆಘಾತ ಯಾವ ರೀತಿ ತಗೊಳ್ಬೇಕು ಗಮನಿಸಿ. ದೇವವರ ಪ್ರಸೀದ. ಮುಂದಿನ ಚರಣ ನೋಡೋಣ. ವಿಜ್ಞಾತುಮಿಚ್ಛಾಮಿ ವಿ ಮತ್ತೆ ಮಿ ಮೇಲೆ ಆಘಾತ. ಭವಂತಮಾದ್ಯನ್ ಭವಂತಮಾದ್ಯನ್ ಶಬ್ದದಲ್ಲಿ ಮಾ ಅಕ್ಷರ ಮಾತ್ರ ದೀರ್ಘ ಇದೆ. ಮಾ ದೀರ್ಘ ಹೇಳಿ ಅದ್ರ ಮೇಲೆ ಆಘಾತ ಬರಬೇಕು. ಭವಂತಮಾದ್ಯನ್ ನ ಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ನ ಹಿ ನ ಹಿ ಎರಡು ಅಕ್ಷರ ರಸ್ವ ಹಿ ಮೇಲೆ ಆಘಾತ. ನ ಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ತವ ನಲ್ಲಿ ವ ಮೇಲೆ ಆಘಾತ. ತವ ಪ್ರವೃತ್ತಿಂ. ನೋಡೋಣ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ. ಆಖ್ಯಾಹಿ ಮೇಕೋ ಭವಾನುಗ್ರರೂಪೋ ನಮೋऽस्तु ते ದೇವವರ ಪ್ರಸೀದ. ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯನ್ ನ ಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ. ಋತೇಪಿ ತ್ವಾನ್ನ ಭವಿಷ್ಯಂತಿ ಸರ್ವೇ ಯೇವ ಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ. ಶ್ಲೋಕಕ್ಕೂ ಮೊದಲು ಶ್ರೀ ಭಗವಾನುವಾಚ ಕಾಲೋಸ್ಮಿ ಕಾಲೋ ಎರಡು ದೀರ್ಘ ಲೋ ಮೇಲೆ ಆಘಾತ. ಕಾಲೋಸ್ಮಿ ಲೋಕಕ್ಷಯ ಲೋಕಕ್ಷಯ ಕ ಮೇಲೆ ಆಘಾತ. ಲೋಕಕ್ಷಯ ಕೃತ್ ಕೃ ನಂತರ ಅರ್ಧ ತಕಾರ ಕೃತ್ ಪ್ರವೃದ್ಧೋ ವೃ ಮೇಲೆ ಆಘಾತ. ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ. ಲೋಕಾನ್ ಸಮಾಹರ್ತು ಸಮಾಹರ್ತು ಮಿಹ ಪ್ರವೃತ್ತಃ. ಮಿಹ ಹ ಮೇಲೆ ಪದ್ವಾಘಾತ ಯಾವ ರೀತಿ ಗಮನಿಸಿ. ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ. ಋತೇಪಿ ತ್ವಾನ್ ಪಿತ್ವಾನ್ ಪಿ ರಸ್ವ ಅದ್ರ ಮೇಲೆ ಆಘಾತ. ಋತೇಪಿ ತ್ವಾನ್ನ ಭವಿಷ್ಯಂತಿ ಸರ್ವೇ. ನ ಭವಿಷ್ಯಂತಿ ಎಲ್ಲ ಅಕ್ಷರಗಳು ರಸ್ವ. ಸರ್ವೇ ನಲ್ಲಿ ಕೊನೆಯ ವೇ ಮಾತ್ರ ದೀರ್ಘ. ಋತೇಪಿ ತ್ವಾನ್ನ ಭವಿಷ್ಯಂತಿ ಸರ್ವೇ ಯೇವ ಸ್ಥಿತಾಃ. ವಸ್ಥಿತಾ ವ ಮೇಲೆ ಆಘಾತ ವಿಸರ್ಗದ ಉಚ್ಚಾರಣೆ ಫ ರೀತಿ. ಯೇವ ಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ. ಪ್ರತ್ಯನೀಕೇಷು ಪ್ರತ್ಯ ಪ್ರ ಮೇಲೆ ಆಘಾತ. ನೀ ಕೆ ಎರಡು ಅಕ್ಷರ ದೀರ್ಘ ಮುಂದಿನ ಶು ರಸ್ವ. ಯೋಧಾಃ. ನೋಡೋಣ ಪೂರ್ತಿ ಶ್ಲೋಕ. ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋ
लोकान् समाहर्तुमिह प्रवृत्तः ऋते त्वान्न भविष्यन्ति सर्वे ये वस्थिताः प्रत्यनीकेषु योधाः तस्मात् त्वमुत्तिष्ठ यशो लभस्व जित्वा शत्रून् भुङ्क्ष्व राज्यं समृद्धम् मयैवैते निहताः पूर्वमेव निमित्तमात्रं भव सव्यसाचिन् तस्मात् त्वमुत्तिष्ठ यशो लभस्व तस्मा ಮೊದಲಿನ ಅಕ್ಷರ ತ ಮೇಲೆ ಆಘಾತ ತಸ್ಮಾತ್ ಅರ್ಧತಕರ ತಸ್ಮಾತ್ ಮುಂದೆ ತ್ವಮುತ್ ಮತ್ತೆ ಅರ್ಧತಕರ ತ್ವಮುತ್ ತಿಷ್ಠ ಶಬ್ದ ಇದೆ ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಚರಣದ ಕೊನೆಗೆ ರಸ್ವ ವ ಲಭಸ್ವ ಜಿತ್ವಾ ಶತ್ರೂನ್ ಜಿತ್ವಾ ಜಿ ಮೇಲೆ ಆಘಾತ ವಾ ದೀರ್ಘ ಶತ್ರೂನ್ ಇಲ್ಲಿ ತ್ರೂ ದೀರ್ಘ ಬರಬೇಕು ಶತ್ರುನ್ ಅಂತ ಇಲ್ಲ ಏನಿದೆ ಜಿತ್ವಾ ಶತ್ರೂನ್ ಭುಂಕ್ಷ್ವ ಭೂ ನಂತರ ಕವರ್ಗ ಅನುನಾಸಿಕ ಭುಂಕ್ಷ್ವ ಅರ್ಧಕ್ಷ ಪೂರ್ತಿ ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾಃ ಪೂರ್ವಮೇವ ಮೂರನೇ ಚರಣದಲ್ಲಿ ಎಲ್ಲಿಯೂ ಆಘಾತ ಇಲ್ಲ ರಸ್ವ ದೀರ್ಘಗಳ ಮೇಲೆ ಗಮನ ಕೊಡಬೇಕು ಮಯೈವೈತೆ ನಿಹತಾಃ ಪೂರ್ವಮೇವ ನಿಮಿತ್ತಮಾತ್ರಂ ಭವ ಸವ್ಯಸಾಚಿನ್ ನಿಮಿತ್ತಮಾತ್ರಂ ಆಮೇಲೆ ಆಘಾತ ಮುಂದೆ ಭವ ಎರಡು ರಸ್ವ ಭವ ಸವ್ಯಸಾಚಿನ್ ಸವ್ಯ ಸ ಮೇಲೆ ಆಘಾತ ಭವ ಸವ್ಯಸಾಚಿನ್ ನೋಡೋಣ ಪೂರ್ತಿ ಶ್ಲೋಕ ಮತ್ತೊಮ್ಮೆ ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾಃ ಪೂರ್ವಮೇವ ನಿಮಿತ್ತಮಾತ್ರಂ ಭವ ಸವ್ಯಸಾಚಿನ್